ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವಾಗ ರೆಡಿ ಆಗಿದ್ದೀನಿ. ಇವತ್ತು ನಾನು ದಿಶಾಂತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಸಾಕು ಅನಿಸುತ್ತೆ. ಇದ್ರ ಜೊತೆಗೆ ಈ ಬ್ಲ್ಯಾಕ್ ಬ್ಯಾಗ್, ಈ ಬ್ಯಾಗ್ನ ತಗೊಂಡಿದ್ದೀನಿ. ಸೊ ಹರ್ಷವರ್ಧನ್ಗೆ ಕೋಪ ಬಂದಿದೆ. ಯಾಕೆ ಅಂದರೆ ಇವತ್ತು ಅವನ್ನ ಕರ್ಕೊಂಡು ಬಿಟ್ಟು ಹೋಗ್ತಾ ಇದ್ದೀವಿ. ಮನೇಲೇ ಇರ್ತಾನೆ, ಅದಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ ಅವನಿಗೆ. ಓಕೆ ಹರ್ಷ, ಬಾಯ್ ಕಣ, ಹುಷಾರಾಯ್ತಾ? ಬಾಯ್. ಯಾರು ಬಂದರೂ ಬಾಗಿಲು ತೆಗಿಬಾರ್ದು, ಆಯಿತಾ? ಓಕೆ ಸರಿ, ಹೋಗೋಣ ಇವಾಗ. ದಿಶಾಂತ್ ಕೆಳಗಡೆ ಕಾಯ್ತಾ ಇದ್ದಾನೆ. ನಾನು ಸೆಕೆಂಡ್ PU ರಿಸಲ್ಟ್ ಬಂತು. ಮಗ ಏನೋ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ. ಆದರೆ ನಮಗೆ ನೆಕ್ಸ್ಟ್ ಯಾವ ಕಾಲೇಜ್ ಹುಡ್ಕೋದು ಅನ್ನೋ ಟೆನ್ಷನ್ನು. ಸೊ ಅದಕ್ಕೋಸ್ಕರನೇ ನಾವಿವತ್ತು ಬೆಂಗಳೂರಿಗೆ ಹೋಗಿದ್ದೀವಿ. TV9 ಕಡೆಯಿಂದ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಬೆಂಗಳೂರಲ್ಲಿ, ಪ್ಯಾಲೇಸ್ ಗ್ರೌಂಡಲ್ಲಿ, ತ್ರಿಪುರವಾಸಿನಿ ಪ್ಲೇಸಲ್ಲಿ. ಸೊ ನೋಡೋಣ. ಯಾಕೆ ಅಂದರೆ ಕಾಲೇಜ್ ಅಂದರೆ ನಮಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೋದು ಇಲ್ಲಿಗೆ ಹೋದರೆ ಅನ್ನೋ ಕಾನ್ಸೆಪ್ಟಲ್ಲಿ. ಆ್ಯಕ್ಚುಲಿ ನಾವು ಒಂದು 2-3 ಇಯರ್ಸಿಂದನೂ ಟ್ರೈ ಮಾಡ್ತಾನೆ ಇದ್ದೀವಿ ಹೋಗಬೇಕು ಅಂತ. ಹೋಗೋದಕ್ಕಾಗಿರಲಿಲ್ಲ. ಈ ಟೈಮ್ ಮಾತ್ರ ಹೋಗಲೇಬೇಕು ಅಂತ ನನ್ನ ಹಸ್ಬೆಂಡಿಗೂ ಹೇಳ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಹೋಗಿದ್ದಕ್ಕೆ ಒಳ್ಳೆಯದೇ ಆಯಿತು ಅಂತ ಹೇಳ್ಬೋದು. ನಮಗೆ ಗೊತ್ತಿಲ್ಲದೆ ಇರೋದು, ಈಗ ಬೆಂಗಳೂರಲ್ಲಿ ಯಾವ್ಯಾವ ಕಾಲೇಜ್ ಇದೆ, ಔಟ್ ಆಫ್ ಕಾಲೇಜಲ್ಲಿ ಏನೇನೆಲ್ಲ ಇರುತ್ತೆ, ಯಾವ ಸಬ್ಜೆಕ್ಟ್ನ ತೊಗೋಬೇಕು, PU ಆದಮೇಲೆ ಯಾವ ಕೋರ್ಸ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ. ನಮಗೆ ಗೊತ್ತಿರೋದು ಇಂಜಿನಿಯರಿಂಗು, ಡಾಕ್ಟ್ರು, ಇಲ್ಲಾಂದರೆ ಬೇರೆ ಯಾವುದಾರೋ 1-2 ಗೊತ್ತಿರುತ್ತೆ. ಆದರೆ ನಿಜವಾಗ್ಲೂ ಸಾವಿರಾರು ಕೋರ್ಸ್ಗಳಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಇಂಥ ಎಜುಕೇಷನ್ ಎಕ್ಸ್ಪೋಗಳಾಗಿರಲಿ, ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೋದು ಅನ್ನೋ ಒಂದೇ ಕಾನ್ಸೆಪ್ಟಿಂದ ನಾವು ಇಲ್ಲಿಗೆ ಹೋದ್ವಿ. ಇದು ಫಸ್ಟ್ ಡೇ, ಅಂದರೆ ಫ್ರೈಡೇ, ಸಾಟರ್ಡೆ, ಸಂಡೇ 3 ಡೇಸ್ ಇದು ನಡೀತಾ ಇರೋವಂಥದ್ದು. 10th, 11th, 12th. ಸೊ ಹಾಗಾಗಿ ನಾವು ಫ್ರೈಡೇನೇ ಹೋಗ್ಬಿಟ್ಟಿದ್ವಿ. ಹೋಗಿದ್ದಕ್ಕೇನು ಲಾಸ್ ಆಗಲಿಲ್ಲ. ತುಂಬ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ, ತುಂಬ ಕಾಲೇಜ್ಗಳ ಬಗ್ಗೆ ತಿಳ್ಕೊಂಡ್ವಿ, ಯಾವ್ಯಾವ ಕೋರ್ಸ್ ತೊಗೋಬೇಕು, ಆಫ್ಟರ್ PU ಆದಮೇಲೆ ಏನೆಲ್ಲ ಓದೋ ಅಂತ ಇದಿದೆ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ನ ಯಾವ ಥರ ಅಟೆಂಡ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ನಾವು ಫಸ್ಟ್ ಡೇ ಹೋಗಿದ್ದಲ್ವ, ಅಷ್ಟೊಂದೆಲ್ಲ ಕ್ರೌಡ್ ಇರಲಿಲ್ಲ. ಓಕೆ, ಪರವಾಗಿಲ್ಲ. ಅಂದರೆ ಪ್ರತಿಯೊಬ್ಬರೂ ನಮಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ರು. ಒಂದೊಂದು ಸ್ಟಾಲ್ ಥರ ಮಾಡ್ಕೊಂಡಿದ್ದಾರೆ ಕಾಲೇಜ್ ಕಡೆಯಿಂದ. ಆ್ಯಕ್ಚುಲಿ ನನಗೆ ಜಾಸ್ತಿ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ನನಗೆ ಮೇಯ್ನ್ ಬೇಕಾಗಿದ್ದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು ನಾನು ನನ್ನ ಮಗಂದು ಫ್ಯೂಚರಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇರೋರು ಇವರೆಲ್ಲರೂ TV9 ವರ್ಕ್ ಮಾಡೋ ಅಂಥವ್ರು. ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು ಒಂದು ಕಡೆ. ಅವ್ರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಿಜವಾಗ್ಲೂ ಹೋಗಿದ್ದಕ್ಕೆ ಒಂದು ಒಳ್ಳೇದಾಯಿತು ಅಂತ ಹೇಳ್ಬೋದು. ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ. ಬೆಂಗಳೂರಲ್ಲಿ ಇಷ್ಟೊಂದೆಲ್ಲ ಕಾಲೇಜ್ ಇದೆಯಾ ಅಂತ ಗೊತ್ತೇ ಇರಲಿಲ್ಲ. ಒಂದೊಂದು ಕಾಲೇಜ್ ಕಡೆಯಿಂದನೂ ಒಂದೊಂದು ಈ ಥರ ಸ್ಟಾಲ್ ಥರ ಹಾಕ್ಕೊಂಡಿದ್ದಾರೆ. ಅದರೊಳಗಡೆ ಎಷ್ಟು ಜನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಂದರೆ, ಸೈನ್ಸ್ ತಗೊಂಡಿರೋರು ನೆಕ್ಸ್ಟ್ ಏನು ಮಾಡಬೇಕು, ಆಮೇಲೆ ಕಾಮರ್ಸ್ ತಗೊಂಡಿರೋರು ಏನು ಮಾಡಬೇಕು, ಈಗ ಆರ್ಟ್ಸ್ ಓದ್ತಾರಲ್ಲ ಅವರು ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು, ಆಮೇಲೆ CA ಮಾಡೋರು CAಗೆ ಅಂತಲೇ ಬೇರೆ ಕೋರ್ಸ್ಗಳಿದೆ, ಬೇರೆ ಇನ್ಸ್ಟಿಟ್ಯೂಷನ್ ಇದೆ, ಅದನ್ನೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದರು. ನಾವು ಒಂದು 5-6 ಕಾಲೇಜ್ನ ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇನ್ನೂ ಕನ್ಫ್ಯೂಷನ್ಸಲ್ಲಿ ಇದ್ದೀವಿ. ಒಂದು ಸತಿ ಕ್ಯಾಂಪಸ್ ವಿಸಿಟ್ ಮಾಡಿ ಆಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದು ಅಂತ ಇನ್ನೂ ಫೈನಲೈಸ್ ಆಗಿಲ್ಲ. ಬಟ್ ಹೋಗಿದ್ದಕ್ಕಂತೂ ನಿಜವಲ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ದೊಡ್ಡದಾಗಿ ಇದರೊಳಗಡೆ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ತುಂಬ ನೀಟಾಗಿ ಎಲ್ಲದಕ್ಕೂ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಂಗೆ ಅದೊಂದು ಸಖತ್ ಇಷ್ಟ ಆಯಿತು. ಎಷ್ಟು ಪೇಷನ್ಸಲ್ಲಿ ಚೇರಾಗಿ ಕೂರಿಸಿ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟಿಗೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅಂತ ಮಕ್ಕಳನ್ನ ಕೇಳ್ತಾಯಿದ್ರು. ಸೊ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇಲ್ಲೇನು ನೋಡ್ತಾ ಇದ್ದೀರಾ, ಇವರು ಪದ್ಮ ಅಂತ ಮೇಡಮು, ಇವರು ಪಕ್ಕದಲ್ಲಿ ಇರೋರು ಕವಿತಾ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಮಾತಾಡ್ತಾ ಇದ್ರು, ಇವರು ಸಪ್ತಗಿರಿ ಕಾಲೇಜಲ್ಲಿ ವರ್ಕ್ ಮಾಡೋದಂತೆ ಮೇಡಮ್ಮು. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಅವರೇ ನನ್ನ ಕೇಳಿದರು. ಸೊ ಆಮೇಲೆ ನಾನು ಎಲ್ಲಿ ನೋಡಿರ್ತೀರಾ ಅಂತ ಅಂದಿದ್ದಕ್ಕೆ, ನೀವು ಯೂಟ್ಯೂಬಲ್ಲಿ ಏನಾದ್ರು ವರ್ಕ್ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತೀರಾ ಅಂದರು. ಹೌದು, ಯೂಟ್ಯೂಬ್ ಮಾಡ್ತೀನಿ ಅಂದಮೇಲೆ ಸಖತ್ ಖುಷಿಪಟ್ಟರು. ಆಮೇಲೆ ಅವರು ನಿಮ್ಮ ಜೊತೆ ಒಂದು ಫೋಟೋ ತೊಗೋಬೋದಾ ಅಂತ ಅವ್ರ ಸ್ಟಾಫ್ ಹತ್ರ ಫೋಟೋಸು ತೆಗೆಸ್ಕೊಂಡ್ರು. ಸಿಕ್ಕಾಬಟ್ಟೆ ಖುಷಿ ಆಯಿತು. ಆಮೇಲೆ ನಮ್ಮದು ತೋಟ ಎಲ್ಲ ಸುಟ್ಟೋಗಿತ್ತಲ್ಲ, ಅದನ್ನೆಲ್ಲ ನೋಡಿದ್ರಂತೆ, ಅದನ್ನೆಲ್ಲ ಕೇಳ್ತಾಯಿದ್ರು. ತೋಟ ಎಲ್ಲ ಇವಾಗ ರಿಕವರಿ ಆಗಿದೆಯಾ, ಚೆನ್ನಾಗಿದೆಯಾ ಅಂತ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾರೋ ಒಬ್ಬರು ರೆಕಗ್ನೈಸ್ ಮಾಡಿ ನನ್ನ ಜೊತೆ ಫೋಟೋ ತೊಗೋಬೇಕು ಅಂತ ಕೇಳಿದ್ರಲ್ಲ. ಸೊ ಅಷ್ಟು ಕ್ರೌಡ್ ಒಳಗೆ, ಅಷ್ಟು ಗ್ರೂಪಲ್ಲಿ ಅದೊಂದು ನನಗೆ ಖುಷಿ ಅನ್ನಿಸ್ತು. ಆಮೇಲೆ ಫೈನಲಿ ಹೇಳಬೇಕು ಅಂದರೆ, ಇಂಥ ಎಕ್ಸ್ಪೋಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಮಗೊಂದು ಧೈರ್ಯ ಬರುತ್ತೆ. ಸಪ್ತಗಿರಿ ಕಾಲೇಜು ಮಗನ ಗೊತ್ತಿಲ್ಲ, ಅಡ್ಮಿಷನ್ ಮಾಡ್ತೀವೋ ಇಲ್ವೋ, ಆದರೂ
ಎಷ್ಟಲ್ಲಿ ಅಟೆಂಪ್ಟ್ ತೊಗೋತೀರೋ ಅಷ್ಟು ಅಟೆಂಪ್ಟ್ ಫೀಸ್ ಪೇ ಮಾಡಬೇಕು. ನೆಕ್ಸ್ಟು ಅಷ್ಟೇ, ಇಂಟರ್ಮೀಡಿಯೇಟು ಅಷ್ಟೇ 5 ಎಕ್ಸಾಮ್ಸ್ ಬರೀಬೋದು. ಒಂದ್ಸಲಿ ಇದು ಮಾಡಿದ್ರೆ ಎಕ್ಸಾಮ್ ಫೀಸ್ ಮಾತ್ರ ಪೇ ಮಾಡಬೇಕು. ನೀವು ಫೈನಲ್ಗೆ ಹೋಗಬೇಕಾದ್ರೆ ಅದು ಆರ್ಟಿಕಲ್ಸ್ ಮುಗ್ದಿರಬೇಕು, ಆಮೇಲೆ ಅಡ್ವಾನ್ಸ್ ITT, ಇದು GMCS ಇದೆಲ್ಲ ಮುಗ್ದಿರಬೇಕು. ಇದೆಲ್ಲ ಮುಗ್ದಾದ್ಮೇಲೆ ಅದಲ್ಲದೆ ಬೇರೆ ಎಕ್ಸಾಮ್ಸ್ ಇರುತ್ತೆ, ಅದನ್ನು ಮುಗಿಸಿ ಆಮೇಲೆ ನೀವು ಫೈನಲ್ ರಿಜಿಸ್ಟ್ರೇಷನ್ ಮಾಡಬೇಕು ಎಕ್ಸಾಮ್. ನೀವು ಅದ್ರ ಜೊತೆಗೆ ನೀವು ಇದು ಮಾಡ್ಕೊತಾ ಇರ್ಬೋದು, ಸ್ಟಡೀಸ್ ಮಾಡ್ಕೊತಾ ಇರ್ಬೋದು. ನೀವು ಆರ್ಟಿಕಲ್ ಇದ್ದಾಗಲೂ ಅಷ್ಟೇ ನೀವು ಇದು ತೊಗೊಂಡು ಜಾಯಿನ್ ಮಾಡಿಕೊಂಡು ಅದರಲ್ಲಿ ನೀವು ಸ್ಟಡಿ ಮಾಡ್ಬೋದು. ಈಗ ಆ್ಯಕ್ಚುಲಿ ನಮ್ಮ ಭಾವನವ್ರ ಮಗನೂ ಅಷ್ಟೇ, ಅವ್ನಿಗೆ ನೀವು 5 ಮಂತ್ಸ್ ಆರ್ಟಿಕಲ್ಸ್ ಮುಗ್ದೋಗುತ್ತೆ, ಅದ್ರ ಜೊತೆಗೆ ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ತಿದೆ ಅವನು. ಇವಾಗ ಏನಿದ್ರು ಅಡ್ವಾನ್ಸ್ ITT ಮಾಡಬೇಕು, GMCS ಒಂದು ಮುಗಿಸ್ಕೊಂಡ್ರೆ ಅದು ನಮ್ಮ ಫೈನಲ್ ಎಕ್ಸಾಮ್ ನಡೆಸ್ತೀವಿ. ನಾನು ಈ ವರ್ಷ ತೊಗೊಂಡು ನೆಕ್ಸ್ಟ್ ಇಯರ್ ತೊಗೋತೀನಿ. ಆಲ್ರೆಡಿ ಸ್ಟಡೀಸ್ ನಡೆಸ್ತಿದ್ದಾನೆ. ಕೋಚಿಂಗೇ ಕಷ್ಟ ಅನ್ನೋರಿಗೆಲ್ಲ ನೀವೇನು ಹೇಳ್ತೀವಿ? ನಾನು ನಿಜವಾಗ್ಲೂ ಕಷ್ಟ ಇಲ್ಲ. ಅಂದರೆ ಏನಂದರೆ ಅದು ಟಾಪಿಕ್ಕು ಅದನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದರೊಳಗೆ ಹೋಗಿ ಅದು ಏನಿದೆ ಅಂತ ತಿಳ್ಕೋಬೇಕಷ್ಟೇ. ಅವ್ರು ಏನು ಕೇಳ್ತಾರೆ ಅಂದರೆ ಅವರು ಇಂಟೆಲಿಜೆಂಟ್ ಯಾವ ಥರ ಇದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಅಂದರೆ ಕೆಲವರು ಪುಸ್ತಕಕ್ಕೆ ಬದನೇಕಾಯಿ ಆಗ್ಬಿಟ್ಟಿರ್ತಾರೆ, ಅದರೊಳಗೆ ಏನಿರುತ್ತೆ ಅಷ್ಟೇ. ಅವ್ರು ಹಂಗಲ್ಲ, ಅದ್ರ ಬಗ್ಗೆ ಏನಿರುತ್ತೆ ಅದನ್ನು ಸ್ವಲ್ಪ ತಿಳ್ಕೋಬೇಕಷ್ಟೆ. ನಿಮ್ಗೆ ಗೊತ್ತಾಗಲಿಲ್ಲ, ನಿಮಗೆ ರೀಡಿಂಗ್ ಫೆಸಿಲಿಟಿ ಇರುತ್ತೆ, ಆನ್ಲೈನಲ್ಲಿ ಕ್ಲಾಸಸ್ ಬಿಟ್ಟಿರ್ತಾರೆ, ಕ್ಲೌಡ್ ಲೈನ್ ಇದೆ, ಅದರಲ್ಲೆಲ್ಲ ನೀವು ಇದು ಮಾಡ್ಬೋದು. ಇಲ್ಲ ರೀಡಿಂಗ್ ರೂಮ್ ಬರ್ತೀರಾ, ನಿಮಗಿಂತ ಜಾಸ್ತಿ ಓದಿರೋ ಜೊತೆ ಡಿಸ್ಕಸ್ ಮಾಡ್ಬೋದು. ಹಂಗೆ ಆ ಥರ ಅಲ್ಲ, ಈ ಥರ ಹೆಂಗೆ ಎಕ್ಸಾಮ್ಸ್ ಬರಿಬೋದು. ನಮ್ಮ ಇದರಲ್ಲೂ ಇದು ಮಾರ್ಕ್ ಟೆಸ್ಟ್ ಅಂತ ಫಸ್ಟ್ ಟೈಮ್ ನೀವು ಇದು ಮಾಡಿ ಹೆಂಗೆ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಇವಾಗೆಲ್ಲ SLC ಅವ್ರಿಗೆ ಪ್ರಿಪ್ರೇಟ್ರಿ ಹೆಂಗೆ ಕೊಡ್ತಾರೆ, ಹಾಗೆ ಹೆಂಗೆ ಅಟೆಂಡ್ ಮಾಡಬೇಕು ಎಕ್ಸಾಮು, ಆ ಥರ ನಿಮಗೆ ಕೊಡ್ತಾರೆ. ನೀವು ಅದನ್ನು ಅಟೆಂಡ್ ಮಾಡಿದಾಗ ನಿಮಗೊಂದು ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರ್ತಾನೆ ಯಾವ ಥರ ಎಕ್ಸಾಮ್ ಬರೀಬೇಕು. ಆಮೇಲೆ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ, ಸಬ್ಜೆಕ್ಟ್ ವೈಸ್ ಕ್ರ್ಯಾಶ್ ಕೋರ್ಸ್ ಕೊಡ್ತಾರೆ. ಒಂದೊಂದು ಸಬ್ಜೆಕ್ಟ್ಗೂ ಅದರಲ್ಲಿ ಇದು ಹೇಳ್ಕೊಡ್ತಾರೆ. ಅದೆಲ್ಲ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಕಂಡಕ್ಟ್ ಮಾಡ್ತಾರೆ. ಅದು ಬಂದು ಇದಕ್ಕಿಂತ ಟೈಮ್ಗೆ ಅಂತ ಇರುತ್ತೆ. ಇದು ಎಕ್ಸಾಮ್ ಇನ್ 2 ಮಂತ್ಸ್ ಇರುತ್ತೆ, 1 ಮಂತ್ಸ್ ಇದೆ ಅಂತ ಕಂಡಕ್ಟ್ ಮಾಡ್ತಾರೆ. ಆವಾಗ ನಿಮಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಕ್ರ್ಯಾಶ್ ಕೋರ್ಸು ಮತ್ತು ಇದು ಅದೇ ಮಾರ್ಕ್ ಟೆಸ್ಟ್ ಅಂದರೆ ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಹೆಂಗೆ ಅಟೆಂಡ್ ಮಾಡ್ಬೋದು ಆ ಥರ ಇದು ಮಾಡ್ಬೋದು. ಇವಾಗ ನೀವು ಪ್ರಿಪ್ರೇಟ್ರಿ ಎಲ್ಲ ಹೆಂಗೆ ನಿಮಗೆ ಪ್ರೀ ಎಕ್ಸಾಮ್ಸ್ ಕೊಡ್ತಾರೆ ಆ ಥರ ನೀವು ಆ ಥರ ಹೆಂಗೆ ಬರೀಬೇಕು, ಅದು ಹೆಂಗೆ ಅಟೆಂಡ್ ಮಾಡಬೇಕಂತ ಗೊತ್ತಾಗ್ತದೆ. ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ, PU ತನಕ ಒಂಥರ ಲೈಫ್ ಆಗಿದ್ರೆ ಮಕ್ಕಳಿಗೆ ಟರ್ನಿಂಗ್ ಪಾಯಿಂಟ್ ಶುರುವಾಗದೇ ಆಫ್ಟರ್ 2nd PU ಆದಮೇಲೆ ಅವ್ರು ಇವಾಗ ತಗೊಳ್ಳೋ ಅಂಥ ಕಾಲೇಜ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಎಲ್ಲದೂ ಅವರ ಜೀವನನ ರೂಪಿಸೋದಕ್ಕೆ, ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರದ್ದೆಲ್ಲ ಎಕ್ಸ್ಪೋ ಆಗಿರ್ಬೋದು, ಎಕ್ಸಿಬಿಷನ್ ಆಗಿರ್ಬೋದು, ಒಂದಷ್ಟು ಹಿರಿಯೋರು, ಒಂದಷ್ಟು ಟೀಚರ್ಸ್ನ ಮೀಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಬೇಕು ಅಂದರೆ ನಾನು ಫಸ್ಟ್ ಇರ್ತೀನಿ. ವಿಷಯಗಳನ್ನ ತಿಳ್ಕೋಬೇಕು, ಎಲ್ಲ ಗೊತ್ತಿರುತ್ತೆ, ನಾವೇ ನಮಗೆ ಗೊತ್ತು ಅಂತ ಹೋಗೋದಕ್ಕಿಂತ ಈ ಥರದ್ದೆಲ್ಲ ಕಂಡಕ್ಟ್ ಮಾಡಿದಾಗ ನಮಗೊಂದು ಪಾಸಿಟಿವ್ ವೈಬ್ ಸಿಗತ್ತೆ. ಮತ್ತು ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡಾಗ ನಮಗೆ ಯಾವ ಕಾಲೇಜು, ಯಾವ ಕೋರ್ಸು, ಮುಂದೆ ಏನು ಓದ್ಬೋದು, ಇದನ್ನು ಯಾವ್ದು ಓದಿದ್ರೆ ಯಾವ್ದು ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತ ನನ್ನ ಮಗನ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಹೋಗಿದ್ದಕ್ಕೂ ತುಂಬ ಖುಷಿ ಆಯಿತು. ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ, ಇಷ್ಟೊಂದೆಲ್ಲ ಕಾಲೇಜ್ ಇದೆ, ಯಾವ್ಯಾವ ಕೋರ್ಸ್ ಇದೆ, ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಕೋರ್ಸ್ ಇದೆ ಅಂತ. ಸೊ ಹೋಗಿದ್ದಕ್ಕೂ ಖುಷಿ ಆಯಿತು. ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಿಲ್ಲ ನೆಕ್ಸ್ಟ್ ಯಾವ ಕಾಲೇಜು ಏನು ಕತೆ ಅಂತ ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಯಾಕೆ ಅಂದರೆ ಎಲ್ಲ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಮೇಲೆ ಇದನ್ನು ಹೇಳ್ಕೊಳ್ತೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಯಾವುದೋ ಒಂದು ಹೋಟೆಲ್ಲು, ಅಲ್ಲೇ ಫಾಸ್ಟ್ ಫುಡ್ ಹೋಟೆಲ್ ಇತ್ತು, ಅಲ್ಲೇ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ನಮ್ಮೂರ ಕಡೆ ಹೊರಟ್ವಿ. ಸಿಕ್ಕಾಬಿಟ್ಟೆ ಬಿಸಿಲು ಕಣ್ರಿ. ಸೊ ಬೆಂಗಳೂರಲ್ಲೂ ಆದ್ರೂ ಪರವಾಗಿಲ್ಲ ಅಂತ ಮುಗಿಸ್ಕೊಂಡು ಹೊರಟ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಯಾವ ಕಾಲೇಜು ಅಂತ ಹೇಳ್ತೀನಿ.